ನಮಸ್ಕಾರ ಗೆಳೆಯರೇ. ನನ್ನ ಮಗಳ ಬರ್ತ್ಡೇ ಪ್ರಯುಕ್ತ ಒಂದು 3 ಡೇಸ್ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಬರ್ತ್ಡೇ ದಿನ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಬರೋಣ ಅಂತಲೂ ಅಂದ್ಕೊಂಡಿದ್ವಿ. ಈಗ ನಾನು, ನನ್ನ ವೈಫು, ನನ್ನ ಮಗಳು ಜೊತೆಗೆ ನನ್ನ ವೈಫ್ ಅವ್ರ ಅಕ್ಕ 4 ಜನ ಹೊರಟಿದ್ವಿ. ಈ 3 ಡೇಸ್ ಟ್ರಿಪ್ಪಲ್ಲಿ ನಾವು ಫಸ್ಟ್ ಹೋಗ್ತಾ ಇರೋದು ಸಿಗಂದೂರು ಮತ್ತು ಜೋಗ್ ಫಾಲ್ಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ವ್ಯೂ, ಹಾಗೆ ಹೊನ್ನಾವರಗೆ ಹೋಗ್ತೀವಿ. ಹೊನ್ನಾವರ ಆದಮೇಲೆ ಮರವಂತೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮರವಂತೆ ಬೀಚ್ ನೋಡ್ಕೊಂಡು ಬರೋಣ ಅಂತ. ಆ್ಯಂಡ್ ಅದಾದಮೇಲೆ ಆಗೊಂಬೆ ಕಡೆಯಿಂದ ಶೃಂಗೇರಿಗೆ ಹೋಗಿ ಶೃಂಗೇರಿಲಿ ಅಕ್ಷರಾಭ್ಯಾಸ ಮಾಡಿಕೊಂಡು ಬರ್ತ್ಡೇ ಹಾಗೆ ಸೆಲೆಬ್ರೇಟ್ ಮಾಡಿಕೊಂಡು ಅಲ್ಲೇ ವಾಪಸ್ಸು ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅಂತೂ ಇಂತೂ 3 ಅವರ್ಸ್ ಆದಮೇಲೆ ಸಿಗಂದೂರಿಗೆ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ 1 ಕಿಲೋಮೀಟ್ರ್ ಕಾರ್ದು ಕ್ಯೂ. ಕಾರ್ನ ಯಾವ್ಚೋಲ್ ತಗೊಂಡು ಹೋಗೋಣ ಅಂದರೆ ಅದಕ್ಕೆ ಏನು ಮಾಡಿದ್ವಿ, 3 ಅವರ್ಸ್ ಬೇರೆ ವೆಯ್ಟಿಂಗ್ ಅಂದರು. ಅಲ್ಲೇ ಸೈಡಿಗೆ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಲಾಂಚ್ ಹತ್ರ ಬಂದ್ವಿ. ಈ ಉರಿ ಬಿಸಿಲಲ್ಲಿ ಇಷ್ಟು ದೂರ ನಡೆಯೋದು ಅದೇ ದೊಡ್ಡ ಸಾಹಸ ಆಗೋಗಿತ್ತು ನಮಗೆ. ಅದನ್ನೆಲ್ಲ ನೋಡ್ಕೊಂಡು ಬಂದರೆ ಮುಂದುಗಡೆ ಆ ನದಿ ನೋಡ್ತಿದ್ದ ಹಾಗೆ ನಮ್ಮ ಆಯಾಸ ಎಲ್ಲ ಹೊರಟೋಯ್ತು. ಈ ಬ್ರಿಡ್ಜ್ ನೋಡಿದ್ರೆ ಇದೇನು ಇಂಡಿಯಾನಾ ಅಥವಾ ಫಾರಿನ್ನ ಅನ್ನಿಸ್ತು. ನಮ್ಮ ಸಿಗಂದೂರು ಬ್ರಿಡ್ಜು ತುಂಬ ಚೆನ್ನಾಗಿ ಬರ್ತಾ ಇದೆ. ಪ್ರಾಬಬಲಿ ಇನ್ನೊಂದು 2 ಇಯರ್ಸಲ್ಲಿ ಕಂಪ್ಲೀಟ್ ಆಗ್ಬೋದು ಅಂದ್ಕೊತೀನಿ. ಅಲ್ಲಿ ನೋಡಿ, ಅದೇ ಲಾಂಚಲ್ಲಿ ನಾವು ಹೋಗಬೇಕಾಗಿರೋದು. ವೆಯ್ಟ್ ಮಾಡ್ತಾ ಇದೆ. ಈ ಕಾರ್ಗಳೆಲ್ಲ ನಿಂತಿರೋದು ಇನ್ನೊಂದು ಲಾಂಚ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದೆ. ಕಾರು ಟಿ ಎಲ್ಲ ನಿಂತಿರೋದು. ನಾವೀಗ ಅಲ್ಲಿ ನಿಂತಿರೋ ಲಾಂಚ್ಗೆ ಹೋಗೋಣ. ಆಲ್ರೆಡಿ ಜನ ತುಂಬಿದ್ದಾರೆ. ಜಾಗ ಸಿಗುತ್ತೋ ಇಲ್ವೋ ಕೂತ್ಕೊಳ್ಳೋದಕ್ಕೆ. ಮಗಳು ಬೇರೆ ಇದ್ದಾಳೆ, ಬಿಸಿಲು ಬೇರೆ ವಿಪರೀತ ಇದೆ. ನೋಡೋಣ ಬನ್ನಿ ಜಾಗ ಇದೆಯೋ ಇಲ್ವೋ ಅಂತ. ಹಬ್ಬ, ಅಂತೂ ಇಂತೂ ಜಾಗ ಸಿಕ್ತು. ಲಾಂಚ್ ಸ್ಟಾರ್ಟ್ ಆಯಿತು ಹೊರಡೋದಕ್ಕೆ. ನೋಡೋಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಈ ವಾಪಸ್ ಹೋಗ್ತಾ ಇರೋ ಲಾಂಚ್ನ ನೋಡಿಬಿಟ್ಟು ನಮ್ಮ ಗಾಡೀಲಿ ಇಷ್ಟು ವೆಹಿಕಲ್ಲು ಇಲ್ಲ, ಇಷ್ಟು ಜನನೂ ಇಲ್ಲ. ನಾವೇ ಅದೃಷ್ಟವಂತರು, ನೆರಳಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಅಂದ್ಕೊಂಡೆ. ಲಾಂಚಲ್ಲಿ ಆ ಕಡೆ ದಡ ತಲುಪಿದ್ಮೇಲೆ ಒಂದು 6 ಕಿಲೋಮೀಟರು ಜೀಪಲ್ಲಿ ಹೊರಟ್ವಿ ದೇವಸ್ಥಾನಕ್ಕೆ, ಸಿಗಂದೂರು ದೇವಸ್ಥಾನಕ್ಕೆ. ಅಂತೂ ಇಂತೂ ರಶ್ ಇರಲಿಲ್ಲ, ಕಮ್ಮಿ ರಶ್ ಇತ್ತು. ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ಗೊತ್ತಾಗ್ದಂಗೆ ಒಂದು ಫೋಟೋ ತಗೊಂಡು ವಾಪಸ್ ಬಂದು ಲಾಂಚ್ ಹತ್ಕೊಂಡ್ವಿ. ಇಲ್ಲಿ ನಮಗೆ ಜಾಗ ಸಿಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಫ್ರಂಟಲ್ಲೇ ನಿಂತ್ಕೊಂಡ್ವಿ. ಫ್ರಂಟ್ ವ್ಯೂ ತುಂಬ ಚೆನ್ನಾಗಿತ್ತು. ಬಿಸಿಲಲ್ಲಿ ಇದ್ರೂ ವ್ಯೂ ತುಂಬ ಚೆನ್ನಾಗಿತ್ತು. ಇದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಜೋಗ್ ಫಾಲ್ಸ್ಗೆ. ಜೋಗ್ ಫಾಲ್ಸ್ನ ನೋಡೋದಕ್ಕೆ ಅಂತ ಹೋದರೆ ಅಲ್ಲಿ ನೀರೇ ಇರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಅದ್ರ ಕೆಳಗಡೆ ನೋಡಿ ಒಂದು ರೈನ್ಬೋ ಕಾಣುತ್ತೆ. ಫ್ರಂಟ್ ವ್ಯೂ ನಮಗೆ ಅಷ್ಟಕ್ಕಷ್ಟೇ ಇಷ್ಟ ಆಗಲಿಲ್ಲ. ಓಕೆ, ಅಟ್ಲೀಸ್ಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ತುದಿ, ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ ಆ ಕಡೆಯಿಂದ ಹೋಗಿ ಅಂತ ಅಂದ್ಬಿಟ್ಟು ಬ್ಯಾಕ್ ವ್ಯೂಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ.
ಇದೇ ನೋಡಿ ಟಾಪ್ ವ್ಯೂ. ಹಿಂದ್ಗಡೆಯಿಂದ ಒಂದು ರೋಡ್ ಇದೆ. ಆ ಬ್ರಿಡ್ಜ್ ಹೋಗೋಕ್ಕೂ ಮುಂಚೆ ಸ್ಟ್ರೈಟ್ ಹೋಗಿ ಲೆಫ್ಟ್ ಟರ್ನ್ ಮಾಡಿದ್ರೆ ಒಂದು ಗೆಸ್ಟ್ ಹೌಸ್ ಸಿಗುತ್ತೆ. ಆ ಗೆಸ್ಟ್ ಹೌಸ್ ಬ್ಯಾಕ್ ಸೈಡಲ್ಲಿರೋದೇ ಈ ವ್ಯೂ. ನೋಡಿ ಅಲ್ಲಿ ಜನ ಸಾಹಸ ಮಾಡ್ತಾ ಇದ್ದಾರೆ. ಆ ಜಾಗ ಯಾವುದು ಗೊತ್ತಾ? ಅದೇ ಜಾಗ ಮುಂಗಾರು ಮಳೆಯಲ್ಲಿ ಗಣೇಶ್ ನಿಂತಿದ್ದು. ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಹೊನ್ನಾವರ ಕಡೆಗೆ ಹೊರಟ್ವಿ ನಾವು. ಹೋಗ್ತಾ ಇರುವಾಗ ಮಧ್ಯದಲ್ಲಿ ಒಂದು ಜಾಗ ಸಿಕ್ತು ನೋಡಿ, ಇದೇ ಅದು. ಗೊತ್ತಾಯ್ತಾ ಯಾವುದು ಅಂತ? ಇದು ಕೂಡ್ರಗಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಹಾಗೆ ಸ್ವಲ್ಪ ಅಂಗಡಿಗಳು ಜಾಸ್ತಿ ಇದ್ವು. ನೋಡೋಣ ಏನಿದು ಜಾಗ ಅಂದ್ಬಿಟ್ಟು ಬಂದು ನೋಡಿದ್ವಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಕೆಳಗಡೆ ಬೋಟಿಂಗ್ ಇದೆ, ಆ ಜಾಗದ ವ್ಯೂ. ಒಬ್ರಿಗೆ 500 ರೂಪಾಯಿ ಕೇಳಿದ್ರು. ನಾವು 4 ಜನ ಇದ್ವಿ, ಆದ್ದರಿಂದ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗಲಿಲ್ಲ. ನಾವು ಆಲ್ರೆಡಿ ಹೊನ್ನಾವರದಲ್ಲಿ ಬೋಟಿಂಗಿಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ಈಗ ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ನೀರ ಹತ್ರ ಹೇಳಿದು ಒಂದೆರಡು ವೀಡಿಯೋ ತೊಗೊಂಡು ಮೇಲೆ ಹೋಗೋಣ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಅಂದ್ಬಿಟ್ಟು ಹೊರಟ್ವಿ. ಕನ್ನಡ ಫಿಲಮ್ ಶೂಟಿಂಗ್ನ ಈ ಬ್ರಿಡ್ಜ್ ಮೇಲೆ ಮಾಡಿದ್ದಾರೆ. ಕೆಲವು ಸಾಂಗ್ಸಲ್ಲಿ ನೀವು ಈ ಬ್ರಿಡ್ಜನ್ನು ನೋಡಿರಬಹುದು. ಈ ವ್ಯೂ ನೋಡ್ಬಿಟ್ಟು ಇಲ್ಲಿಂದ ವಾಪಸ್ ಹೋಗೋಣ ಅಂತ ಮನಸ್ಸೇ ಬರಲಿಲ್ಲ. ನಾವು ಸುಮಾರು ಈ ಜಾಗದಲ್ಲಿ ಒಂದು 5-5:30 ಅಷ್ಟೊತ್ತಿಗೆ ರೀಚ್ ಆಗಿದ್ವಿ. ಈ ಬ್ರಿಡ್ಜಿನ ಆ ಕಡೆ ಒಂದು ಹಳ್ಳಿ ಇದೆ. ಆ ಹಳ್ಳಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ಈ ಬ್ರಿಡ್ಜ್ ಮಾಡಿದ್ದಾರೆ. ಮೊದಲು ಎಲ್ಲರೂ ದೋಣಿಲಿ ಈ ಜಾಗದಿಂದ ಆ ಜಾಗಕ್ಕೆ ಹೋಗ್ತಾ ಇದ್ರಂತೆ. ಜನದ ಕಷ್ಟಕ್ಕೆ ಈ ಬ್ರಿಡ್ಜನ್ನ ಕಟ್ಕೊಟ್ಟಿದ್ದಾರೆ. ಇವಳೇ ನೋಡಿ ನನ್ನ ಮಗಳು, ಐಸಿರ ರಾಜ್, ಖುಷಿ ಅಂತ ಕರಿತೀವಿ ನಾವು. 1 ಅವರಲ್ಲಿ ರಾತ್ರಿ ಸ್ಟೇ ಮಾಡಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clockಗೆ ಬೋಟಿಂಗ್ ಬುಕ್ ಮಾಡಿದ್ವಿ. ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್. ಬನ್ನಿ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೋಡೋಣ. ಪರ್ ಬೋಟ್ ನಮಗೆ 1500 ಬಿತ್ತು. ನಾವು 4 ಜನ ಇದ್ವಿ. ಡೆಡಿಕೇಟೆಡ್ ಆಗಿ ನಮಗೆ ಒಂದು ಬೋಟ್ ಕೊಟ್ಟಿದ್ದರು. ಸೌಂಡ್ಲೆಸ್ ಮೋಟರ್ ಇತ್ತು ಬೋಟಲ್ಲಿ. ಈ 1 ಅವರ್ ಜರ್ನಿಲಿ 3-4 ಸ್ಪಾಟ್ನ ನಮಗೆ ತೋರಿಸಿದ್ರು, ಶೂಟಿಂಗ್ ಸ್ಪಾಟ್ಸ್ಗಳನ್ನ. ತುಂಬ ಚೆನ್ನಾಗಿತ್ತು. ಈ ಜಾಗ ಬಂದು ಮ್ಯಾಂಗ್ರೋವ್ ಐಲ್ಯಾಂಡ್ ಅಂತ. ಗೆಳೆಯರೇ, ಈ ಜಾಗ ನೋಡಿ. ಈ ಜಾಗ ನನಗಂತೂ ತುಂಬಾ ಇಷ್ಟ ಆಯಿತು. ಇದು ತುಂಬ ಫಿಲಮ್ಗಳಲ್ಲಿ ಶೂಟ್ ಮಾಡಿದ್ದಾರೆ ಈ ಜಾಗನ. ತಮಿಳ್ನಲ್ಲಿ ಡೇವಿಡ್ ಅಂತ ಒಂದು ಫಿಲಮ್ ಇದೆ, ಕನವೆ ಕನವೆ ಅಂತ ಹಾಡು ಬರುತ್ತೆ. ಆ ಹಾಡಲ್ಲೂ ಕೂಡ ಇದೇ ಪ್ಲೇಸ್ ಯೂಸ್ ಮಾಡಿರೋದು. ಇಲ್ಲೇ ಬಂದು ಶೂಟ್ ಮಾಡಿದ್ದಾರೆ. ತುಂಬ ಕನ್ನಡ ಫಿಲಮ್ಗಳಲ್ಲೂ ಶೂಟ್ ಮಾಡಿದ್ದಾರೆ. ಈ ಜಾಗದಲ್ಲಿ
ಟೀ ಕಾಫಿ ಕುಡಿದ್ರೆ ಹೇಗಿರುತ್ತೆ ಅದಕ್ಕೆ ಅಂದ್ಬಿಟ್ಟೆ ಒಂದೆರಡು ಟೀ ಸ್ಟಾಲ್ಗಳಿದೆ ಈ ಜಾಗದಲ್ಲಿ. ಕಾಫಿ ಕುಡಿತಾ ಈ ಥರ ಜಾಗದಲ್ಲಿ ನಿಂತ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಇಳಿದಿದ್ದ ಜಾಗದಲ್ಲಿ ಈ ಥರ ಒಂದಷ್ಟು ಫೋಟೋಗಳು ತಗೊಳ್ಳೋಣ ಅಂದ್ಬಿಟ್ಟು ನನ್ನ ಮಗಳನ್ನು ಮರದ ಮೇಲೆ ಕೂರಿಸಿ ಆಟ ಆಡಿಸಿ ಒಂದಷ್ಟು ವೀಡಿಯೋಗಳು ಫೋಟೋಗಳು ತೊಗೊಂಡು ವಾಪಸ್ಸು ಬೋಟಿಗೆ ಬಂದ್ವಿ. ಆ ಬೋಟಿಗೆ ಬರೋಷ್ಟರಲ್ಲಿ ತುಂಬ ಜನ ಆಲ್ರೆಡಿ ಒಂದು 3-4 ಬೋಟಲ್ಲಿ ಆಲ್ರೆಡಿ ಬಂದುಬಿಟ್ಟಿದ್ರು. ಆಲ್ಮೋಸ್ಟ್ ಬೆಳಗ್ಗೆ ಹೊರಟಾಗ ನಮ್ಮದೇ ಫಸ್ಟ್ ಬೋಟ್ ಆಗಿತ್ತು. ನಾವಿಲ್ಲಿ ಟೀ ಕುಡಿಯುವಾಗ ಆಲ್ಮೋಸ್ಟ್ ಒಂದು 3-4 ಬೋಟ್ ಆಲ್ರೆಡಿ ಬಂದುಬಿಟ್ಟಿದ್ವು. ಹಾಗೆ ಬೋಟಲ್ಲಿ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ತೋರಿಸ್ತೀನಿ ಅಂತ ಕರ್ಕೊಂಬಂದರು. ಈ ಜಾಗದಲ್ಲಿ ತುಂಬ ಮದುವೆ ಶೂಟ್ಗಳು ನಡೀತವೆ. ಈ ಬೋಟಿಂಗ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಹೊನ್ನಾವರ ಬೀಚ್ ಕಡೆ, ಈಕೋ ಬೀಚ್. ಬಿಸಿಲು ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ ಅಂದ್ಕೊಂಡು ಅರ್ಲಿ ಮಾರ್ನಿಂಗೆ ಬೀಚ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ನನ್ನ ಮಗಳಿಗೆ ನೀರು ಕಂಡ್ರೆ ತುಂಬ ಇಷ್ಟ. ಯಾಕೋ ಇವತ್ತು ನೀರಿಗೆ ತುಂಬ ಭಯ ಪಡ್ತಾ ಇದ್ದಾಳೆ.
ಮರಳಲ್ಲಿ ನನ್ನ ಮಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂದ್ಬಿಟ್ಟು ಆಟ ಆಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಎಲ್ಲಿ ಹೇಳಿ, ಮರವಂತೆ ಬೀಚ್. ಲೆಫ್ಟ್ ಸೈಡ್ಗೆ ನದಿ, ರೈಟ್ ಸೈಡ್ಗೆ ಬೀಚ್. ಆ ಜಾಗ ನೋಡಲೇಬೇಕು ಅಂತ ನನ್ನ ವೈಫ್ ತುಂಬ ಕೇಳಿದರು. ಅವ್ರು ನೋಡಿರಲಿಲ್ಲ ಅಂತ ಅಂದರು. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅದೊಂಥರ ನೋಡೋದಕ್ಕೊಂದು ಸ್ವರ್ಗನೇ ಅನ್ಕೋಬೋದು. ಇಲ್ಲಿಂದ ಆಗೊಂಬೆ ಕಡೆಗೆ ಹೊರಟ್ವಿ. ಆಗೊಂಬೆ ಮುಗಿದ ತಕ್ಷಣ ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಶೃಂಗೇರಿಗೂ ಒಂದು 8ರಿಂದ 12 ಕಿಲೋಮೀಟ್ರ್ ದೂರದಲ್ಲಿ. ಈ ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಕ್ಲೀನಾಗಿತ್ತು, ಒಳ್ಳೆ ಪ್ರೈಸಲ್ಲಿತ್ತು. ಬೆಳಗ್ಗೆ ಎದ್ದು ರೆಡಿಯಾಗಿ ಶೃಂಗೇರಿಗೆ ಅಕ್ಷರಾಭ್ಯಾಸಕ್ಕೆ ಹೊರಟ್ವಿ. ಅಕ್ಷರಾಭ್ಯಾಸ ಆದಮೇಲೆ 2 ದೇವಸ್ಥಾನಗಳನ್ನ ನೋಡಿಕೊಂಡು ನೀರ ಹತ್ರ ಹೋಗಿ ಮೀನುಗಳಿಗೆ ಸ್ವಲ್ಪ ಪುರಿ ಹಾಕಿ, ತದನಂತರ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು, ಒಂದು ಕೇಕ್ ತೊಗೊಳ್ಳೋಣ, ಅದಕ್ಕೂ ಮುಂಚೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಹೊರಗಡೆ, ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಅಂದರೆ ಒಂದು ಹೋಟ್ಲೂ ತೆಗ್ದಿರಲಿಲ್ಲ ಅವತ್ತೊಂದು ದಿನ. ಒಂದು ಚಿಕ್ಕ ಹೋಟ್ಲಲ್ಲಿ ಮ್ಯಾಗಿ ಕೊಡ್ತಾಯಿದ್ರು. ಮ್ಯಾಗಿ ತಿಂದ್ಕೊಂಡು ನಾವು ಚಿಕ್ಕಮಂಗ್ಳೂರಿಗೆ ತಲುಪಿದ್ವಿ. ಚಿಕ್ಕಮಂಗ್ಳೂರಲ್ಲಿ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಒಂದೆರಡು ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಒಂದೆರಡು ಬಟ್ಟೆ ಹಾಕಿ ಟ್ರೈ ಮಾಡಿದ್ವಿ. ಅದರಲ್ಲಿ ನನ್ನ ಮಗಳಿಗೆ ಗ್ರೀನ್ ಕಲರ್ ಫ್ರಾಕ್ ಒಂದು ಇಷ್ಟ ಆಯಿತು. ನೋಡಿ, ಇದೇ ಫ್ರಾಕ್ ಅವಳಿಗೆ ತುಂಬ ಇಷ್ಟ ಆಯಿತು. ಇದನ್ನು ಕೂಡ ತೊಗೊಂಡ್ವಿ. ಇದು ನಮ್ಗೆ ಇಷ್ಟ ಆಯಿತು ಅಂತ. ಈ ಕೇಕ್ನ ರೆಡಿ ಮಾಡಿಸ್ಕೊಂಡು ನಾವು ಬಂದಿದ್ದು ಬಾಬಾ ಬುಡಂಗಿರಿಯ ಕೆಳಗಡೆ. ಈ ಜಾಗದಲ್ಲಿ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಮೇಲ್ಗಡೆನೇ ಹೋಗಬೇಕಾಗಿತ್ತು, ಬಟ್ ಅಲ್ಲಿ ಹೋಗಿ ವಾಪಸ್ ಊರಿಗೆ ಬರೋದಕ್ಕೆ ಟೈಮ್ ಸಾಲಲ್ಲ ಅಂತ ಆ ಬೆಟ್ಟದ ತಪ್ಪಲಿನಲ್ಲೇ ನಾವು ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.